ಇನ್ನೊಂದಿದೆ, ನಮ್ಮ ಇಂಡಿಯಾಲಿ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂತಿದ್ರೆ, ನಮ್ಮನ್ನ ಜನ ಆಳಿ 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 ಹೆಂಗ್ ಮಾಡಾಕ್ಬಿಟ್ಟಿದ್ದಾರೆ ಅಂತ ನಮ್ಗೆ ಐದರ್ ಸಿಂಪತಿ ಬರುತ್ತೆ ನಮ್ಗೆ, ಅಥವಾ ನಮ್ಗೆ ಸಕ್ಸಸ್ ಬರುತ್ತೆ. ಯೋಚನೆ ಮಾಡಿ, ಐದರ್ ನಮ್ಗೆ ಸಹಾನುಭೂತಿ ಸಿಗುತ್ತೆ ಅಥವಾ ಪ್ರಪಂಚದಿಂದ ಯಶಸ್ಸು ಸಿಗುತ್ತೆ. ನಾವು ಯಾವುದನ್ನ ಕೇಳ್ಕೊಂಡು ಹೋಗ್ತೀವೋ ಅದೇ ನಮಗೆ ಸಿಗೋದು. ನಮ್ಮ ಭಾರತ ದೇಶದಲ್ಲಿ ನಾನು ನೋಡಿದ್ದೀನಿ 95% ಜನ 95% ಸಮಯದಲ್ಲಿ ಯಾವಾಗ್ಲೂ ಅವ್ರು ಕೇಳೋದು, ನಾನು ಮಗುವಾಗಿದ್ದಾಗ ನಾನು ಕನ್ನಡ ಮೀಡಿಯಂ ಓದಿಸಿದ್ರು ಗೊತ್ತಾ, ನಾನು ಹಳ್ಳಿಯಲ್ಲಿ ಓದಿದ್ದು ಗೊತ್ತಾ, ನಮ್ಮ ತಾಯಿ ನನಗೆ ಹಾಲು ಕೊಡ್ಲಿಲ್ಲ ಗೊತ್ತಾ. ಈ ಕುಡಿಯೋ, ಹಸು ಇಟ್ಕೋ ಮನೆಯಲ್ಲಿ ಕುಡಿ. ನೀವು ನನ್ನ ಮಾತು ಕೇಳ್ಬೇಡಿ. ನಾಳೆಯಿಂದ 1 ವಾರ ಎಲ್ರದ್ದು ಸ್ಮಾರ್ಟ್ ಫೋನ್ ಇದೆ. ನಾಳೆಯಿಂದ 1 ವಾರ ನೀವು ಬಾಯಿ ತೆಗೆದು ಮಾತಾಡಿದ ತಕ್ಷಣ ರೆಕಾರ್ಡ್ ಮಾಡಿ. ನೀವು ಬಾಯಿ ತೆಗೆದು ಮಾತಾಡಿದ ತಕ್ಷಣ ರೆಕಾರ್ಡ್ ಮಾಡಿ. 95% ಆಫ್ ದ ಟೈಮ್ ನೀವು ಹೋಗ್ಬಿಟ್ಟು ಹೇಳೋದು, ನನ್ಗೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ, ನನ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಗೊತ್ತಾ. ನೀವು ಅನ್ಕೊಂಡಿದ್ದೀರಾ ಸಹಾನುಭೂತಿ ಬೇಕು ಅಂತ, 100% ನಿಮ್ಗೆ ಸಹಾನುಭೂತಿ ಸಿಗುತ್ತೆ. ಸಹಾನುಭೂತಿ ಒಂದ್ ಕಡೆ, ಸಕ್ಸಸ್ ಒಂದ್ ಕಡೆ. ಒಂದೊಂದ್ ಸತಿನೂ ನೀವು ಹಾಕ್ತಾ ಇರೋದು ಸಿಂಪತಿ 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 ಸಿಂಪತಿ, ಅದೇ ಸಿಗ್ತಾ ಇದೆ ನಮ್ಮೆಲ್ರಿಗೂ. ಇವತ್ತು ನಾವು ಇಲ್ಲಿಂದ ಹೊರಗೆ ಹೋಗೋಕ್ಕಿಂತ ಮುಂಚೆ ಡಿಸೈಡ್ ಮಾಡ್ಬೇಕಾಗಿರೋದು, ನನಗೆ ಇವತ್ತು ತನಕ ಸಿಂಪತಿ ಕೇಳಿದ್ದೀನಿ, ಯಾಕೆ ಗೊತ್ತಾ ಆಗ್ಲಿಲ್ಲ ಅಂತ. ಒಬ್ರು ಜನರಲ್ ಮ್ಯಾನೇಜರ್, ಒಬ್ರು ಸೂಪರ್ವೈಸರ್ ಹತ್ರ ಕೇಳಿದೆ, ಯಾವ್ದೊಂದು ಕಂಪನಿ ಟ್ರೈನಿಂಗ್ ಪ್ರೋಗ್ರಾಮ್ ಹೋದಾಗ, ಎಷ್ಟು ವರ್ಷದಿಂದ ಸೂಪರ್ವೈಸರ್ ಆಗಿದೆಯಾ? 25 ವರ್ಷದಿಂದ ಸೂಪರ್ವೈಸರ್ ಆಗಿದ್ದಾರೆ. ಯಾಕೆ ಸೂಪರ್ವೈಸರ್ ಆಗಿದ್ದೀರಾ, ಯಾಕೆ ಇನ್ನು ಜನರಲ್ ಮ್ಯಾನೇಜರ್ ಆಗಿಲ್ಲ ಅಂತ ಕೇಳಿದ್ರೆ, ಸರ್ ಇಲ್ಲ ಸರ್ ಬ್ಯಾಕ್ ಪೈನ್ ಅಂದ್ರು. ಅರ್ಥ ಆಗ್ತಾ ಇದೆಯಾ? ನಂದೆಲ್ಲ ಹೇಳ್ತಿರೋದು 19 ವರ್ಷದ ಹಿಂದೆ ಜನರ ಹತ್ರ ಕಲ್ತಿರೋದು ನಾನು ಹೇಳ್ತಾ ಇರೋದು. 19 ವರ್ಷದ ಹಿಂದೆ ಡಿಸೈಡ್ ಮಾಡಿದೆ, ಕೊರಗೋದನ್ನ ಫಸ್ಟ್ ನಿಲ್ಲಿಸ್ತೀನಿ. ಬಿಕಾಸ್ ನಾನು ಎಷ್ಟು ಸಿಂಪತಿ ಕೇಳ್ತೀನೋ 100% ಸಿಂಪತಿ ಸಿಗುತ್ತೆ. ಯಾವಾಗ ನಾನು ಸಕ್ಸಸ್ ಮಾತ್ರ ಕೇಳ್ತೀನೋ, ಸಿಂಪತಿ ಕಡೆ ಯೋಚನೆ ಮಾಡಲ್ವೋ, ಅದೇ ನನಗೆ ಹ್ಯಾಬಿಟ್ ಆಗ್ಬಿಡುತ್ತೆ. ಈಗ ನಮ್ಮೆಲ್ರಿಗೂ 95% ಜನಕ್ಕೆ ಇಲ್ಲಿ ಕೂತಿರೋರಿಗೆ ಸಿಂಪತಿ ಆಬ್ಸಲ್ಯೂಟ್ಲಿ ಒಂದು ಚಟ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. 3 ವಾರಗಳು ಪ್ರತಿದಿನ 1 ಅವರ್ ನೀವು ಯಾವ ಕೆಲಸ ಮಾಡ್ತೀರೋ ಅದರಲ್ಲಿ ಬೇಸಿಕ್ಸ್ ಬಂದ್ಬಿಡುತ್ತಂತೆ ನಮ್ಗೆ. 5 ವರ್ಷ ಪ್ರತಿದಿನ 1 ಅವರ್ ನೀವ್ ಏನ್ ಕೆಲಸ ಕಂಟಿನ್ಯೂ ಮಾಡ್ತೀರೋ ಆ ಕೆಲಸದಲ್ಲಿ ನಿಮ್ಗೆ ಎಕ್ಸ್ಪರ್ಟ್ ಆಗ್ಬಿಡ್ತೀರಂತೆ. ನೋಡಿ, ಗೂಗಲ್ ಜಮಾನ ತಾನೆ, ಹೋಗ್ಬಿಟ್ಟು ಹಾಕ್ಬಿಟ್ಟು ನೋಡಿ. ಯಾವುದೇ ಒಂದು ಹೊಸ ವಿಷಯ ಕಲಿಬೇಕಂತಿದ್ರೆ ಫಸ್ಟ್ 21 ಗಂಟೆಗಳ ಕಾಲ, ಒಂದೊಂದು ದಿನ 1 ಅವರ್ ಅಲ್ಲಿ ಅದ್ರ ಬಗ್ಗೆ ಬೇಸಿಕ್ಸ್ ಬರುತ್ತಂತೆ. ನೆಕ್ಸ್ಟ್ 5 ವರ್ಷಗಳು ಡೈಲಿ 1 ಅವರ್ ಹಾಕಿದ್ರೆ 365 into 5 1825 1825 ಗಂಟೆಗಳ ಕಾಲ ಹಾಕಿದ್ರೆ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಿರಂತೆ. ಎಷ್ಟು ನಿಮ್ಮ ಏಜ್ ಇದೆಯೋ ಇಂಟು ಮಿನಿಮಮ್ 3 ಅವರ್ಸ್ ಹಾಕೊಳ್ಳಿ, ಎಷ್ಟು ಕೊರಗ್ತಾ ಇದ್ದೀರಂತ. ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ. ಸೊ ಅದರಿಂದ ಫಸ್ಟ್ ಬರ್ಬೇಕು ನಾವು, ನನಗೆ ಯಶಸ್ಸು ಬೇಕಾ ಅಥವಾ ಸಿಂಪತಿ ಬೇಕಾ. ಇನ್ನು ಎಷ್ಟೋ ಜನ ನನ್ನ ಇಂಟ್ರಡಕ್ಟರಿ ಸೆಮಿನಾರ್ ಬಂದವರು ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ಎಷ್ಟೋ ಬುಕ್ಸ್ ಓದಿದೀವಿ ಸರ್, ಎಷ್ಟೋ ನಾವು ವಿಡಿಯೋಸ್ ನೋಡಿದೀವಿ ಸರ್, ಎಷ್ಟೋ ಮೋಟಿವೇಶನಲ್ ಸ್ಪೀಚಸ್ ಅನ್ನ ಕೇಳಿದೀವಿ ಸರ್, ಆದರೆ ನಮ್ಗೇನು ಸರ್ ಮುಂದಕ್ಕೆ ಹೋಗ್ತಾ ಇಲ್ಲ. ಹೆಂಗ್ ಹೋಗುತ್ತೆ? ಅದ್ರಲ್ಲಿ ಸಿಗ್ತಾ ಇರೋದು ನಿಮಗೆ ಬರೀ ಥಿಯರಿ ಮಾತ್ರ, ಇನ್ಫಾರ್ಮೇಶನ್ ಮಾತ್ರ. ಯಾವ ಟಾಪಿಕ್ ಬಗ್ಗೆ ಇವರೆಲ್ಲ ಮಾತಾಡಿದಾರೋ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನೋ ಅದರ ಬಗ್ಗೆ ಪೇಜ್ ಗಟ್ಲೆ ಪುಸ್ತಕಗಳು 7 ಜನ್ಮ ಬರೀ ಕೂತ್ಕೊಂಡು ಓದಿದ್ರು ಸಹ ಮುಗಿಯಲ್ಲ. ವಿಡಿಯೋಸ್ ಯೂಟ್ಯೂಬ್ ಹಾಕೊಂಡು ನೋಡಿ, ಮೋಟಿವೇಶನಲ್ ಇನ್ಸ್ಪಿರೇಷನಲ್ ವಿಡಿಯೋ ಅಂತ, ನಿಮ್ ಸಾಕು ಅಂತ, ಅಯ್ಯಪ್ಪ ಪಾಸಿಟಿವಿಟಿಯಲ್ಲಿ ವಾಮಿಟ್ ಬರತಾರ ಅಷ್ಟಿದೆ. ನಿಜವಾಗ್ಲೂ ಅಷ್ಟಿದೆ. ಯಾಕೆ ಬೆಳೆಯಲ್ಲ? ಇನ್ನೊಂದು, ಎಷ್ಟೋ ಜನ ನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಮೋಟಿವೇಶನಲ್ ಸ್ಪೀಕರ್ ಮಿಸ್ಟರ್ ಬಾಲಕೃಷ್ಣನ್ ಅಂತ ಹೇಳ್ತಾರೆ. ಒಂದು ವಿಷಯ ರೀಸೆಂಟ್ ಆಗಿ ಕಲಿತೆ, ಯಾರನ್ನೂ ಮೋಟಿವೇಟ್ ಮಾಡಕ್ಕಾಗಲ್ಲ. ಎಷ್ಟೋ ಜನ ಬಂದು ಹೇಳ್ತಾರೆ ನನ್ನ ಹತ್ರ, ಇಲ್ಲ ಸರ್ ನಿಮ್ ಪ್ರೋಗ್ರಾಮ್ ಆದ್ಮೇಲೆ ಮೋಟಿವೇಟ್ ಆದೆ, ಅದಾದ್ಮೇಲೆ ನಾನು ಜಯಿಸಿದ್ದು ಅಂತ. ಯಾರು ಪ್ರಪಂಚದಲ್ಲಿ ಯಾರನ್ನೂ ಮೋಟಿವೇಟ್ ಮಾಡಕ್ಕಾಗಲ್ಲ. ಹಿ ಕ್ಯಾನ್ ಓನ್ಲಿ ಇನ್ಸ್ಪೈರ್. ಇನ್ನೂ ಒಂದು ಮಾಡ್ಬೋದು, ಮೋಟಿವೇಶನ್ ಆಗುವಂತಹ ವಾತಾವರಣ ಸೃಷ್ಟಿ ಮಾಡ್ಬೋದು. ಅದನ್ನೇ ಈಗ ಮಾಡ್ತಾ ಇರೋದು. ನಾನು ಏನೇನು ಹಂಚ್ಕೊಳಕ್ ಹೋಗ್ತಾ ಇದ್ದೀನೋ ಹಂಚ್ಕೊಂಡ್ಬಿಟ್ಟು 8 ಗಂಟೆಗೆ ನಾವು ಹೋಗ್ತೀವಿ, ನೀವು ಹೋಗ್ತೀವಿ. ಆ 8 ಗಂಟೆ ಅಷ್ಟೊತ್ತಿಗೆ ಯಾವ್ದಾರು ಒಂದು ಪಾಯಿಂಟ್ ತಗೊಂಡು ನಡೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ.
Nobody can motivate anybody. We can only create an environment of that motivation. ನಮ್ಮ ಶಿಬಿರಗಳಲ್ಲಿ ಇರ್ಬೋದು, GLT ಅಲ್ಲಿ ಇರ್ಬೋದು, ಅಥವಾ CTM ಅಲ್ಲಿ ಇರ್ಬೋದು, ನಿರ್ವಾಣದಲ್ಲಿ ಇರ್ಬೋದು, ಯಾವ್ದು ಈ ಪ್ರೋಗ್ರಾಮ್ ಅಲ್ಲಿ ಇರ್ಬೋದು, ಯಾವುದೇ ಕುರುಕ್ಷೇತ್ರದಲ್ಲಿ ಇರ್ಬೋದು, ಪ್ರಪಂಚದಲ್ಲಿ ಇಂಥ ಪ್ರೋಗ್ರಾಮ್ ಸಾವಿರಾರು ಲಕ್ಷಾಂತರ ಪ್ರೋಗ್ರಾಮ್ಸ್ ನಡೀತಾ ಇದೆ. ಯಾರು ಯಾರನ್ನೂ ಮೋಟಿವೇಟ್ ಮಾಡಕ್ಕಾಗಲ್ಲ. ಆದರೆ ಆ ಮೋಟಿವೇಶನಲ್ ವಾತಾವರಣ ನಾವು ಸೃಷ್ಟಿ ಮಾಡ್ಬೋದು.